ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬದಲಾಗಿದ್ದು ನಮ್ಮ ದೇಶದ ಒಳಗೆ ಕೆಲವರಿಗೆ ವಿಪರೀತವಾಗಿ ಸಮಸ್ಯೆ ತಂದೊಡ್ಡಿದೆ. ಮಮತಾ ಅಧಿಕಾರವನ್ನು ಕಳೆದುಕೊಳ್ಳುತ್ತಿದ್ದ ಹಾಗೆ ತಮಗೆ ಅಧಿಕಾರ ಹೋಗ್ಬಿಟ್ಟಿದೆಯೇನೋ ಅಂತ ಕೆಲವರು ಆಡ್ತಾ ಇದ್ದಾರೆ. ಬಿಡಿ, ಭಾರತದಲ್ಲಿ ರಾಜಕಾರಣ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಬದಲಾಗಿರೋದು ಈಗ ಬಾಂಗ್ಲಾದೇಶಕ್ಕೂ ಕೂಡ ದೊಡ್ಡ ಸಮಸ್ಯೆ ತಂದಿಟ್ಟಿದೆ. ನಿನ್ನೆ ತಾನೇ ಸುವೇಂದು ಅಧಿಕಾರಿ ತನ್ನ ಮೊದಲ ಕ್ಯಾಬಿನೆಟ್ನಲ್ಲಿ ಒಂದು ನಿರ್ಧಾರ ಕೈಗೊಂಡ್ರಲ್ಲ, ಬಾಂಗ್ಲಾ ಮತ್ತು ಭಾರತದ ಗಡಿಯಲ್ಲಿ ಬೇಲಿ ಮಾಡ್ತೀವಿ, ಒಬ್ಬನೇ ಒಬ್ಬ ಅಕ್ರಮ ನುಸುಳುಕೋರ ಭಾರತದ ಒಳಗೆ ಬರಬಾರದು ಅಂತ ಒಂದು ನಿರ್ಧಾರ ಕೈಗೊಂಡ್ರಲ್ಲ. ಇವತ್ತು ಅದಕ್ಕೆ ಬಾಂಗ್ಲಾದೇಶ ರಿಯಾಕ್ಟ್ ಮಾಡಿದೆ. ನಾವು ಮುಳ್ಳು ಬೇಲಿಗೆಲ್ಲ ಹೆದರ್ಕೊಳ್ಳೋದಿಲ್ಲ ಅಂತ ಅವರು ಭಾರತಕ್ಕೆ ನೇರವಾಗಿ ಮೆಸೇಜ್ ಕೊಟ್ಟಿದ್ದಾರೆ. ಇದರ ಅರ್ಥ ಹೇಗಿದೆ ಅಂತಂದ್ರೆ, ನಮ್ಮ ಜನ ನುಗ್ಗಿ ಬರ್ತಲೇ ಇರ್ತಾರೆ ಎನ್ನುವ ರೀತಿಯಲ್ಲಿ ಬಾಂಗ್ಲಾದ ಸರ್ಕಾರ ಮಾತನಾಡಿದೆ. ಇನ್ನೊಂದು ಕಡೆ ಬಾಂಗ್ಲಾದ ಓರ್ವ ಮೌಲಾನ ಭಾರತಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾನೆ. ಒಂದು ವೇಳೆ ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಮರು ಸುರಕ್ಷಿತವಾಗಿಲ್ಲ ಅಂತಾದ್ರೆ ಬಾಂಗ್ಲಾದಲ್ಲಿರುವಂತಹ ಹಿಂದೂಗಳು ಕೂಡ ಸುರಕ್ಷಿತವಾಗಿರೋದಿಲ್ಲ, ನಾವು ಆ ರೀತಿಯಾಗಿ ಮಾಡ್ತೀವಿ ಅಂತ ಒಬ್ಬ ಮುಲ್ಲಾ ಎಚ್ಚರಿಕೆ ಕೊಟ್ಟಿದ್ದಾನೆ. ಇನ್ನೊಂದು ಕಡೆಯಲ್ಲಿ ತಮಿಳುನಾಡಿನ ಮರಿ ಸ್ಟಾಲಿನ್ ಮತ್ತೆ ಸನಾತನ ಧರ್ಮ ನಿರ್ಮೂಲನೆಯ ಮಾತನಾಡಿದ್ದಾನೆ. ಅದು ಕೂಡ ಸೆಷನ್ನಲ್ಲಿ ಸಿಎಂ ವಿಜಯ್ ಮುಂದೆಯೇ. ವಿಜಯ್ ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಡದೇ ಇರೋದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೂ ಕೂಡ ಕಾರಣ ಆಗಿದೆ. ಈ ಎಲ್ಲ ವಿಚಾರಗಳ ಕುರಿತು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಬಂಗಾಳದ ವಿಚಾರದಿಂದಲೇ ಶುರು ಮಾಡ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ, ನಿನ್ನೆಯ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೆ ಕೂಡ. ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆಗ್ತಿದ್ದ ಹಾಗೆ ಅವರು ತನ್ನ ಮೊದಲ ಕ್ಯಾಬಿನೆಟ್ ಸಭೆ ಮಾಡ್ತಾರೆ. ಆ ಮೊದಲ ಕ್ಯಾಬಿನೆಟ್ ಸಭೆಯ ಮೊದಲ ನಿರ್ಧಾರ ಏನು ಕೇಳಿದ್ರೆ, ಈ ಹಿಂದೆ ಮಮತಾ ಬ್ಯಾನರ್ಜಿ ಅವರು ಅಡ್ಡಿಪಡಿಸಿದ್ರಲ್ಲ, ಬಂಗಾಳ ಮತ್ತು ಬಾಂಗ್ಲಾದ ನಡುವೆ ಯಾವುದೇ ರೀತಿಯಲ್ಲೂ ಬೇಲಿ ಆಗದಂತೆ ತಡೆ ಒಡ್ಡಿದ್ರಲ್ಲ, ಆ ತಡೆಯನ್ನು ತೆರವು ಮಾಡುವಂತಹ ಕೆಲಸವನ್ನ ಸುವೇಂದು ಅಧಿಕಾರಿ ಮಾಡ್ತಾರೆ. ಮುಂದಿನ 45 ದಿನದ ಒಳಗಾಗಿ BSFಗೆ ಎಷ್ಟು ಜಾಗ ಬೇಕೋ ಅಷ್ಟೂ ಜಾಗವನ್ನ ಬಂಗಾಳ ಸರ್ಕಾರ ಒದಗಿಸುತ್ತೆ, ನಮಗೆ ಗಡಿ ಬೇಲಿ ಬೇಕು, ಗಡಿಯಲ್ಲಿ ಸುರಕ್ಷತೆ ನಿರ್ಮಾಣ ಆಗಬೇಕು ಅಂತ ಸುವೇಂದು ಅಧಿಕಾರಿ ತನ್ನ ಕ್ಯಾಬಿನೆಟ್ ಸಭೆಯ ಮೊದಲ ನಿರ್ಧಾರ ಕೈಗೊಳ್ತಾರೆ. ಸುವೇಂದು ಅಧಿಕಾರಿಯವರ ಈ ತೀರ್ಮಾನ ದೇಶಾದ್ಯಂತ ಸದ್ದು ಮಾಡುತ್ತೆ. ನಿನ್ನೆಯಿಂದಲೂ ಕೂಡ ಮಾಧ್ಯಮಗಳಲ್ಲಿ ಇದು ವಿಪರೀತವಾಗಿ ಚರ್ಚೆ ಆಗ್ತಾ ಇದೆ. ದೇಶಾಭಿಮಾನಿಗಳು ಸುವೇಂದು ಅಧಿಕಾರಿಯವರ ಕೆಲಸವನ್ನ ಮುಕ್ತ ಕಂಠದಿಂದ ಶ್ಲಾಘಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಭಾರತ ಮತ್ತು ಬಾಂಗ್ಲಾ ವಿಭಜನೆ ಆಗೋಗಿದೆ, ಅವರದ್ದೇ ಸಪರೇಟ್ ದೇಶ, ಅವರಿಗೂ ನಮಗೂ ಸಂಬಂಧ ಇಲ್ಲ. ಅಷ್ಟಾದ್ರೂ ಕೂಡ ಒಂದು ಬೇಲಿ ಇಲ್ಲ. ಒಂದೇ ತಂದೆ ತಾಯಿಗೆ ಹುಟ್ಟಿದಂತಹ ಮಕ್ಕಳೇ ಆಸ್ತಿ ಪಾಲಾಗ್ತಿದ್ದ ಹಾಗೆ ಬೇಲಿ ಮಾಡ್ಕೊಳ್ತಾರೆ. ಒಂದೇ ಒಂದು ಇಂಚು ಜಾಗವನ್ನ ಕೂಡ ಬಿಟ್ಕೊಡೋದಿಲ್ಲ. ಅಂತಹದ್ರಲ್ಲಿ ಇದು ದೇಶ ನಿರ್ಮಾಣ ಆಗಿ 80 ವರ್ಷ ಆಗ್ತಾ ಬಂತು. ಇನ್ನೂ ಸಹ ಗಡಿಯಲ್ಲಿ ಒಂದು ಬೇಲಿ ನಿರ್ಮಾಣ ಆಗಿಲ್ಲ ಅಂತಂದ್ರೆ ಎಂತಹ ಹೇಸಿಗೆ ವಿಚಾರ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಕೇಂದ್ರ ಸರ್ಕಾರ ಹೇಳ್ತಾ ಇತ್ತು, ಪಶ್ಚಿಮ ಬಂಗಾಳದಲ್ಲಿ ಸುದೀರ್ಘವಾಗಿ ಬೇರೆ ಪಕ್ಷದ ಆಡಳಿತ ಇದೆ, ಅಲ್ಲಿನ ಸರ್ಕಾರ ನಮಗೆ ಸಹಕಾರ ಕೊಡ್ತಾ ಇಲ್ಲ, ಅವರು ಬೇಲಿ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇತ್ತು. ಆದರೆ ಈ ಬಾರಿ ಗೃಹ ಸಚಿವ ಅಮಿತ್ ಶಾ ಬಂಗಾಳದಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೇ ಆದರೆ ಮುಂದಿನ 45 ದಿನಗಳ ಒಳಗಾಗಿ ಗಡಿ ಬೇಲಿಯ ವಿಚಾರದಲ್ಲಿ ನಾವು ತೀರ್ಮಾನ ಕೈಗೊಳ್ತೀವಿ ಹೀಗಂತ ಘೋಷಣೆ ಮಾಡಿದ್ರು. ಅದನ್ನ ಸುವೇಂದು ಅಧಿಕಾರಿ ತನ್ನ ಮೊಟ್ಟ ಮೊದಲ ಕ್ಯಾಬಿನೆಟ್ ಸಭೆಯಲ್ಲೇ ಅಪ್ರೂವಲ್ ಕೊಟ್ಟುಬಿಟ್ಟು ಎಷ್ಟು ಜಾಗ ಬೇಕೋ ಅಷ್ಟೂ ಜಾಗವನ್ನ BSFಗೆ ಕೊಡ್ತೀವಿ ಅಂತ ತೀರ್ಮಾನ ಕೈಗೊಳ್ತಾರೆ. ಮಿತ್ರರೇ, ಸುವೇಂದು ಅಧಿಕಾರಿಯವರ ಈ ತೀರ್ಮಾನ ಬಾಂಗ್ಲಾದೇಶದಲ್ಲಿ ಕಿಡಿ ಹತ್ತಿಸಿದೆ. ಇದಕ್ಕೆ ಬಾಂಗ್ಲಾದೇಶದ ಪ್ರಧಾನಿ ತಾರಿಕ್ ರೆಹಮಾನ್ ಇದಾರಲ್ಲ, ಅವರ ವಿದೇಶಾಂಗ ವ್ಯವಹಾರಗಳ ಸಲಹೆಗಾರನಾಗಿರುವಂತಹ ಹುಮಾಯೂನ್ ಕಬೀರ್ ಇವತ್ತು ರಿಯಾಕ್ಟ್ ಮಾಡಿದ್ದಾನೆ. ಇಲ್ಲಿ ಹುಮಾಯೂನ್ ಕಬೀರ್ ಅಂತಿದ್ದ ಹಾಗೆ ಈ ಪಶ್ಚಿಮ ಬಂಗಾಳದಲ್ಲಿ ಒಬ್ಬಿದ್ನಲ್ಲ, ಅದೇ ಬಾಬ್ರಿವಾಲಾ, ಅವನಲ್ಲ. ಈತ ಬಾಂಗ್ಲಾದೇಶದ ಪ್ರಧಾನಿಯ ವಿದೇಶಾಂಗ ಇಲಾಖೆಯ ಸಲಹೆಗಾರ. ಆ ಹುಮಾಯೂನ್ ಕಬೀರ್ ಇವತ್ತು ರಿಯಾಕ್ಟ್ ಮಾಡಿರೋದು. ಆತ ಏನ್ ಹೇಳಿದಾನೆ ಅಂತಂದ್ರೆ, ಕೇವಲ ಮುಳ್ಳು ಬೇಲಿಯಿಂದ ನಮ್ಮನ್ನ ಬೆದರಿಸೋದಕ್ಕೆ ಸಾಧ್ಯ ಇಲ್ಲ. ಆ ಮುಳ್ಳು ಬೇಲಿಗೆ ಬಾಂಗ್ಲಾ ಜನರೂ ಕೂಡ ಹೆದರೋದಿಲ್ಲ, ಬಾಂಗ್ಲಾ ಸರ್ಕಾರ ಕೂಡ ಹೆದರೋದಿಲ್ಲ. ನಾವು ಎಲ್ಲಿ ಈ ವಿಚಾರವನ್ನ ಮಾತನಾಡಬೇಕೋ ಅಲ್ಲೇ ಮಾತನಾಡ್ತೀವಿ ಅಂತ ಆ ಹುಮಾಯೂನ್ ಕಬೀರ್ ಹೇಳಿಕೆ ಕೊಟ್ಟಿದ್ದಾನೆ. ನನಗೆ ಈ ಸ್ಟೇಟ್ಮೆಂಟ್ ಅನ್ನು ನೋಡಿ ನಗಬೇಕೋ ಅಳಬೇಕೋ ಗೊತ್ತಾಗಿಲ್ಲ. ಯಾಕೆ ಅಂತಂದ್ರೆ, ಬೇಲಿ ಮಾಡ್ತಾ ಇರೋದು ಭಾರತ, ಬೇಲಿ ಮಾಡ್ತಾ ಇರೋದೆಲ್ಲಿ ನಮ್ಮ ಗಡಿಯಲ್ಲಿ ಬೇಲಿ ಮಾಡ್ತಾ ಇರೋದು. ಇದಕ್ಕೂ ಬಾಂಗ್ಲಾದೇಶಕ್ಕೂ ಏನ್ ಸಂಬಂಧ? ಅವ್ರು ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಅಂತಂದ್ರೆ ಅವರು ಹೆದರ್ಕೊಂಡಿದ್ದಾರೆ ಅಂತಲೇ ಅರ್ಥ. ಅವ್ರಿಗೇನು ಹೆದರಿಕೆ ಆಗಿಲ್ಲ, ಬೇಲಿ ಮಾಡೋದ್ರಿಂದ ಅವ್ರಿಗೇನು ಸಮಸ್ಯೆಯೇ ಆಗಿಲ್ಲ ಅಂತಾದ್ರೆ ಅವ್ರು ಇದಕ್ಕೆ ರಿಯಾಕ್ಟೇ ಮಾಡ್ತಾ ಇರಲಿಲ್ಲ. ಏನೋ ಭಾರತದ ವಿಚಾರ ಅವ್ರು ಮಾಡ್ಕೊಳ್ತಾ ಇದ್ದಾರೆ ಬಿಡಿ ಅಂತ ಬಾಯಿಗೆ ಬೀಗ ಹಾಕೊಂಡು ಸುಮ್ಮನಿರ್ತಿದ್ರು. ಇವತ್ತು ವೆಸ್ಟ್ ಬೆಂಗಾಲ್ನ ಹೊಸ ಸರ್ಕಾರ ತೀರ್ಮಾನ ಮಾಡ್ತಿದ್ದ ಹಾಗೆ ಬಾಂಗ್ಲಾದಿಂದ ಅದಕ್ಕೆ ಪ್ರತಿಕ್ರಿಯೆ ಬರ್ತಾ ಇದೆ ಅಂತಂದ್ರೆ ಬಾಂಗ್ಲಾದ ಸರ್ಕಾರ ಮತ್ತು ಅಲ್ಲಿನ ಜನ ಯಾವ ಮಟ್ಟಿಗೆ ಹೆದರ್ಕೊಂಡಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅದಕ್ಕೆ ಮುಂದುವರೆದು ಅದೇ ಹುಮಾಯೂನ್ ಕಬೀರ್ ಹೇಳ್ತಾನೆ, ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಪ್ರಚಾರದ ವೇಳೆ ಅವರೇನೇನೋ ಪ್ರಚಾರ ಮಾಡಿದ್ರು. ಚುನಾವಣಾ ಪ್ರಚಾರವೇ ಬೇರೆ, ಆಡಳಿತ ಕ್ರಮವೇ ಬೇರೆ. ಒಂದು ವೇಳೆ ಸುವೇಂದು ಅಧಿಕಾರಿ ಭಾಷಣ ಮಾಡದಂತೆ ಆಡಳಿತವನ್ನು ನಡೆಸ್ತಾರ ಅನ್ನೋದನ್ನ ಬಾಂಗ್ಲಾದೇಶದ ಸರ್ಕಾರ ಗಮನಿಸ್ತಾ ಇದೆ ಅಂತ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಮಿತ್ರರೇ, ಸುವೇಂದು ಅಧಿಕಾರಿ ಹೇಗೆ ಆಡಳಿತ ನಡೆಸ್ತಾರೆ, ಏನು ಭಾಷಣ ಮಾಡಿದ್ರು, ಇದಕ್ಕೂ ಬಾಂಗ್ಲಾದೇಶಕ್ಕೂ ಏನು ಸಂಬಂಧ? ಇವರು ಗಮನಿಸಿ ಏನು ಮಾಡೋದಕ್ಕೆ ಸಾಧ್ಯ? ಟಿವಿಯಲ್ಲಿ ಭಾಷಣವನ್ನು ಹಾಕೊಂಡು ನೋಡಬಹುದಷ್ಟೇ, ಅದಕ್ಕಿಂತ ಬಾಂಗ್ಲಾಗೆ ಏನು
ಏನು ದಮ್ಮಿದೆ, ಏನು ತಾಕತ್ತಿದೆ, ಅವ್ರು ಏನು ಕಡಿದು ಗುಡ್ಡೆ ಹಾಕೋದಕ್ಕೆ ಸಾಧ್ಯ ಇದೆ. ಇವ್ರು ಯಾಕೆ ಇಷ್ಟು ವಿಚಲಿತರಾಗ್ತಾ ಇದ್ದಾರೆ ಗೊತ್ತಾ? ಇವತ್ತು ಗಡಿ ಬೇಲಿ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದೇ ಆದರೆ ಬಾಂಗ್ಲಾದೇಶದಲ್ಲಿ ಅನಗತ್ಯವಾಗಿ ಅವರಿಗೊಂದಷ್ಟು ಹೊಸ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ. ಇವತ್ತು ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಒಟ್ಟು 4096 ಕಿಲೋಮೀಟರ್ನಷ್ಟು ಗಡಿ ಇದೆ. ಇದು ವಿಶ್ವದಲ್ಲೇ 6ನೇ ಅತಿ ಉದ್ದವಾದಂತಹ ಗಡಿ. ಭಾರತದ 5 ರಾಜ್ಯಗಳು ಈ ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚಿಕೊಂಡಿದ್ದಾವೆ. ಅದರಲ್ಲಿ ಅಸ್ಸಾಂ ಇದೆಯಲ್ಲ, ಈ ಅಸ್ಸಾಂ ಮತ್ತು ಬಾಂಗ್ಲಾದ ನಡುವೆ 262 ಕಿಲೋಮೀಟರ್ ಗಡಿ ಇದೆ. ಇನ್ನು ತ್ರಿಪುರಾ ಮತ್ತು ಬಾಂಗ್ಲಾದೇಶದ ನಡುವೆ 850 ಕಿಲೋಮೀಟರ್ ಗಡಿ ಇದೆ. ಹಾಗೆ ಮಿಜೋರಾಂ ಮತ್ತು ಬಾಂಗ್ಲಾದೇಶದ ನಡುವೆ 318 ಕಿಲೋಮೀಟರ್ ಗಡಿ ಇದೆ. ಅದೇ ರೀತಿಯಾಗಿ ಮೇಘಾಲಯ 443 ಕಿಲೋಮೀಟರ್ ಗಡಿಯನ್ನು ಬಾಂಗ್ಲಾದೇಶದೊಂದಿಗೆ ಹಂಚಿಕೊಂಡಿದೆ. ಆದರೆ ಇದೆಲ್ಲದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಗಡಿ ಹಂಚಿಕೊಂಡಿರುವಂತಹ ರಾಜ್ಯ ಅಂತಂದ್ರೆ ಅದು ವೆಸ್ಟ್ ಬೆಂಗಾಲ್. ಬಾಂಗ್ಲಾದೇಶ ಮತ್ತು ವೆಸ್ಟ್ ಬೆಂಗಾಲ್ ನಡುವೆ ಬರೋಬ್ಬರಿ 2217 ಕಿಲೋಮೀಟರ್ನಷ್ಟು ಗಡಿ ಇದೆ. ಈ ಪೈಕಿ ಈಗಾಗಲೇ ಭಾರತ ಸರ್ಕಾರ 1648 ಕಿಲೋಮೀಟರ್ನಷ್ಟು ಗಡಿ ಬೇಲಿಯನ್ನು ನಿರ್ಮಾಣ ಮಾಡಿದೆ. ಅಲ್ಲಿ ಇವ್ರ ಆಟ ಏನು ನಡೆಯೋದಿಲ್ಲ. ಅಲ್ಲಿಂದ ಬಾಂಗ್ಲಾದೇಶದ ಯಾವೊಬ್ಬ ಅಕ್ರಮ ವಲಸಿಗನೂ ಕೂಡ ಭಾರತದೊಳಗೆ ಈಸಿಯಾಗಿ ಎಂಟ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ನಡುವೆ 456 ಕಿಲೋಮೀಟರ್ ಗಡಿ ಬೇಲಿ ಮಾಡುವಂತಹದ್ದು ಬಾಕಿ ಉಳಿದಿದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ವೆಸ್ಟ್ ಬೆಂಗಾಲ್ ಸರ್ಕಾರ ಅವರು ಭೂಮಿಯನ್ನು ಕೊಡೋದಕ್ಕೆ ನಿರಾಕರಿಸ್ತಾ ಇದ್ರು. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಈ ಹಿಂದೆ ಕೇಂದ್ರ ಸರ್ಕಾರ ಒಂದು ತೀರ್ಮಾನ ಕೈಗೊಳ್ಳುತ್ತೆ. ಈ ಭಾರತ ಮತ್ತು ಬಾಂಗ್ಲಾದ ಗಡಿ ಇದೆಯಲ್ಲ, ಅಲ್ಲಿ BSF ನ ಅಧಿಕಾರ ಕೇವಲ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ಇತ್ತು. ಅಂದ್ರೆ ಗಡಿಯಿಂದ 15 ಕಿಲೋಮೀಟರ್ ಮಾತ್ರ BSF ನ ವ್ಯಾಪ್ತಿಯಲ್ಲಿ ಬರುತ್ತೆ. ಅದಾದ ನಂತರ ಏನೇ ಆದ್ರೂ ಕೂಡ ಬಾಂಗ್ಲಾದ ಪೊಲೀಸರೇ ನೋಡ್ಕೊಳ್ಬೇಕು. ಆದ್ರೆ ಕೇಂದ್ರ ಸರ್ಕಾರ ಇದನ್ನ 50 ಕಿಲೋಮೀಟರ್ ವ್ಯಾಪ್ತಿಗೆ ವಿಸ್ತರಿಸುತ್ತೆ. ಅದಕ್ಕೆ ಪಶ್ಚಿಮ ಬಂಗಾಳದ ಸರ್ಕಾರ ವಿರೋಧ ವ್ಯಕ್ತಪಡಿಸುತ್ತೆ. ಇದು ವೆಸ್ಟ್ ಬೆಂಗಾಲ್ ಅಧಿಕಾರಕ್ಕೆ ಚ್ಯುತಿ ಬರುತ್ತೆ ಅಂತ ಅವರು ತೀವ್ರ ಆಕ್ಷೇಪಣೆಯನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಈ ಗಡಿ ವಿಚಾರದಲ್ಲಿ ಪಶ್ಚಿಮ ಬಂಗಾಳದ ಸರ್ಕಾರ ಕೇಂದ್ರಕ್ಕೆ ಅಸಹಕಾರವನ್ನ ಕೊಡ್ತಾ ಇತ್ತು. ಇದರ ಪರಿಣಾಮ ಏನು ಅಂತಂದ್ರೆ, ನಾವು ಹೇಗೆ ಪಕ್ಕದ ಮನೆಗೆ ಈಸಿಯಾಗಿ ಹೋಗಿ ಬರ್ತೀವೋ ಅಷ್ಟೇ ಈಸಿಯಾಗಿ ಬಾಂಗ್ಲಾದೇಶದಿಂದ ಭಾರತದ ಒಳಗೆ ಬರ್ತಾ ಇದ್ರು, ಭಾರತದಿಂದ ಬಾಂಗ್ಲಾಗ್ ವಾಪಸ್ ಹೋಗ್ತಾ ಇದ್ರು. ಇದನ್ನ ನಾವಿಲ್ಲಿ ಕರ್ನಾಟಕದಲ್ಲಿ ಕೂತ್ಕೊಂಡು ಊಹೆ ಮಾಡೋದು ಕೂಡ ಕಷ್ಟ ಇದೆ. ಅಲ್ಲಿ ಆಕ್ಚುಯಲ್ ಆಗಿ ಇದರ ಸಮಸ್ಯೆಯನ್ನ ಎದುರಿಸ್ತಾ ಇದಾರಲ್ಲ, ಅದನ್ನೆಲ್ಲ ನಾವು ಈ ತರ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಆ ಮಟ್ಟಿಗೆ ಸಮಸ್ಯೆ ಬಹಳ ಆಳವಾಗಿ ಬೇರೂರಿತ್ತು. ಹೇಗೆ ಸಮಸ್ಯೆ ಆಗುತ್ತೆ ಅಂತಂದ್ರೆ, ಬಾಂಗ್ಲಾದಿಂದ ಮುಕ್ತವಾಗಿ ಭಾರತದೊಳಗೆ ಬರ್ತಾರೆ. ಅವರು ಬಾಂಗ್ಲಾದೇಶದ ಪ್ರಜೆಗಳು. ಅವರು ಗಡಿ ಭಾಗದಲ್ಲಿ ಯಾವುದೇ ಕ್ರೈಮ್ ಚಟುವಟಿಕೆಯಲ್ಲಿ ಭಾಗಿಯಾಗಬಹುದು. ಕೊಲೆ, ಸುಲಿಗೆ, ಅತ್ಯಾಚಾರ ಮಾಡಿಬಿಟ್ಟು ಈಸಿಯಾಗಿ ವಾಪಸ್ ಹೋಗ್ತಾರೆ. ಅವರನ್ನ ಭಾರತದ ಕಾನೂನಿನಲ್ಲಿ ಬಂಧಿಸೋದಕ್ಕೂ ಸಾಧ್ಯ ಇಲ್ಲ, ಸಿಗೋದೂ ಇಲ್ಲ ಅವರು. ಎರಡನೇದಾಗಿ, ಅದೆಷ್ಟು ಕಳ್ಳ ಸಾಗಾಣಿಕೆ ನಡೀತಾ ಇತ್ತು ಅಂತಂದ್ರೆ ಊಹೆ ಮಾಡೋದು ಕೂಡ ಕಷ್ಟ ಇದೆ. ಅದರಲ್ಲೂ ಮುಖ್ಯವಾಗಿ ಹಸುಗಳನ್ನ ಕದ್ದೊಯ್ತಾ ಇದ್ರು. ಜೊತೆಗೆ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ. ಇದರಿಂದಾಗಿ ನಮ್ಮ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿ ಒಂದು ಎಕಾನಮಿಯೇ ರನ್ ಆಗ್ತಾ ಇತ್ತು. ಇದರಿಂದ ಕೇವಲ ಬಾಂಗ್ಲಾದೇಶದವರು ಮಾತ್ರ ಲಾಭ ಮಾಡ್ಕೊಳ್ತಾ ಇದ್ರು ಅಂತ ನಾನು ಹೇಳೋದಿಲ್ಲ. ಭಾರತದ ಒಳಗೂ ಇದ್ದಂತಹ ಕೆಲ ದೇಶದ್ರೋಹಿಗಳು ಇದರ ಲಾಭವನ್ನು ಪಡೆದುಕೊಳ್ತಾ ಇದ್ರು. ಈ ಅಕ್ರಮದಲ್ಲಿ ಅವರೂ ಕೂಡ ಭಾಗಿದಾರರೇ. ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಇದೆಯಲ್ಲ, ಇದು ಗಡಿ ಭಾಗದಲ್ಲಿ ಬದುಕ್ತಾ ಇದ್ದಂತಹ ಜನರ ಸುರಕ್ಷತೆಗೆ ಬಹಳ ದೊಡ್ಡ ಅಪಾಯವನ್ನ ತಂದಿಟ್ಟಿತ್ತು. ಹೀಗಾಗಿ ಈ ಬಾರಿ ಅವರೆಲ್ಲ ರೊಚ್ಚಿಗೆದ್ದು ಬಿಜೆಪಿಗೆ ಓಟ್ ಹಾಕಿದ್ದಾರೆ. ಅಂದ್ರೆ ಇನ್ನು 5 ವರ್ಷ ಇದೇ ಪರಿಸ್ಥಿತಿ ಮುಂದುವರೆದಿದ್ದೇ ಆದ್ರೆ ವೆಸ್ಟ್ ಬೆಂಗಾಲ್ ನಮ್ಮ ಕೈಲಿ ಇರೋದಿಲ್ಲ ಅನ್ನುವಂಥದ್ದು ಅವರಿಗೆ ಕನ್ಫರ್ಮ್ ಆಗಿತ್ತು. ಅಂದ್ರೆ ಡೂ ಆರ್ ಡೈ ಸಿಚುವೇಶನ್ ಬಂದಿತ್ತು. ಅದಕ್ಕೋಸ್ಕರವಾಗಿ ಸುವೇಂದು ಅಧಿಕಾರಿ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಈ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಅದಕ್ಕೆ ಬಾಂಗ್ಲಾದ ಸರ್ಕಾರ ಈಗ ರಿಯಾಕ್ಟ್ ಮಾಡಿದೆಯಲ್ಲ, ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಇದರಿಂದ ಅವರೆಷ್ಟು ಬೆನಿಫಿಟ್ ಅನ್ನ ಪಡೆದುಕೊಳ್ತಾ ಇದ್ರು ಅಂತ. ಮಿತ್ರರೇ, ಈ ಗಡಿ ಸಮಸ್ಯೆಯ ಬಗ್ಗೆ ಇತ್ತೀಚೆಗೆ ಹಿಮಂತ ಬಿಸ್ವಾ ಶರ್ಮಾ, ಅಸ್ಸಾಂನ ಮುಖ್ಯಮಂತ್ರಿ ಇದ್ದಾರಲ್ಲ, ಅವರು ರಿಪಬ್ಲಿಕ್ ಟಿವಿಗೆ ಕೊಟ್ಟಂತಹ ಒಂದು ಇಂಟರ್ವ್ಯೂನಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ಈ ಬಾಂಗ್ಲಾದಿಂದ ಕಳ್ಳ ಸಾಗಾಣಿಕೆ ಮಾಡುವಂಥವ್ರು ಆರಂಭದಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಬಹಳ ಕಡಿಮೆ ಸಮಯದಲ್ಲಿ ವಿಪರೀತವಾಗಿ ಹಣ ಗಳಿಸ್ತಾರೆ. ಹಣ ಬರ್ತಿದ್ದ ಹಾಗೆ ಭಾರತದ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಇಲ್ಲಿನ ಜನರಿಂದ ಜಮೀನುಗಳನ್ನು ಖರೀದಿ ಮಾಡ್ತಾರೆ. ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತೆ ಅದಕ್ಕೆ ಡಬಲ್ ಹಣ ಕೊಟ್ಟು ಖರೀದಿ ಮಾಡ್ತಾರೆ. ಹೀಗೆ ಮಾಡಿ ಮಾಡಿ ಗಡಿ ಭಾಗದಲ್ಲಿ ತನ್ನದೇ ಆದಂತಹ ಒಂದು ಇಕೋಸಿಸ್ಟಮ್ ಅನ್ನೇ ಅವರು ರೆಡಿ ಮಾಡಿಕೊಂಡಿದ್ದಾರೆ. ಇಷ್ಟು ವರ್ಷಗಳ ಕಾಲ ನಮ್ಮ ಸರ್ಕಾರಗಳು ಕಣ್ಮುಚ್ಚಿ ಕುಳಿತಿದ್ವು. ಅಸ್ಸಾಂನಲ್ಲಿ ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಬಹಳ ಕಷ್ಟ ಆಗುವಂತಹ ಪರಿಸ್ಥಿತಿ ಬಂದಿದೆ ಅಂತ ಸ್ವತಃ ಅಲ್ಲಿನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮಿತ್ರರೇ, ಬಂಗಾಳದಲ್ಲಿ ಬಿಜೆಪಿ ಗೆದ್ದಿರೋದು ಕೇವಲ ಬಾಂಗ್ಲಾದ ಸರ್ಕಾರಕ್ಕೆ, ಅಲ್ಲಿನ ಜನರಿಗೆ ಮಾತ್ರ ಸಮಸ್ಯೆ ತಂದೊಡ್ಡಿಲ್ಲ. ಅಲ್ಲಿನ ಮುಲ್ಲಾ ಮೌಲ್ವಿಗಳಿಗೂ ಕೂಡ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಹಿನಾಯತುಲ್ಲಾ ಅಬ್ಬಾಸಿ ಎನ್ನುವಂತಹ ಬಾಂಗ್ಲಾದೇಶದ ಓರ್ವ ಮೌಲ್ವಿ ಈಗ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಒಂದು ವೇಳೆ ಪಶ್ಚಿಮ ಬಂಗಾಳದಲ್ಲಿ ಮುಸಲ್ಮಾನರು ಸುರಕ್ಷಿತವಾಗಿಲ್ಲ ಅಂತಂದ್ರೆ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳು ಕೂಡ ಸುರಕ್ಷಿತವಾಗಿರೋದಿಲ್ಲ. ಇದನ್ನ ಭಾರತ ಗಮನದಲ್ಲಿಟ್ಕೊಳ್ಬೇಕು. ಹೀಗಂತ ಹಿನಾಯತುಲ್ಲಾ ಅಬ್ಬಾಸಿ ಒಂದು ವಾರ್ನಿಂಗ್ ಮಾಡಿದ್ದಾನೆ. ಆ ಹಿನಾಯತುಲ್ಲಾ ಒಂದು ಅರ್ಥ ಮಾಡ್ಕೊಳ್ಬೇಕು,
ಭಾರತದಲ್ಲಿರುವಂತಹ ಮುಸಲ್ಮಾನರು ಎಷ್ಟು ಸುರಕ್ಷಿತವಾಗಿದ್ದಾರೋ ಅಷ್ಟು ಸುರಕ್ಷಿತವಾಗಿ ಬಾಂಗ್ಲಾದೇಶದಲ್ಲಿರುವಂತಹ ಮುಸಲ್ಮಾನರು ಕೂಡ ಇಲ್ಲ. ಅಷ್ಟು ನೆಮ್ಮದಿ, ಅಷ್ಟು ಫ್ರೀಡಮ್ ಅಂತಹ ಸ್ಥಿತಿಗತಿ ಭಾರತದಲ್ಲಿ ಭಾರತೀಯ ಮುಸಲ್ಮಾನರಿಗೆ ಸಿಗ್ತಾ ಇದೆ. ಆ ಹಿನಾಯತುಲ್ಲಾ ಅಬ್ಬಾಸಿ ಹೇಳ್ತಾ ಇದ್ದಾನಲ್ಲ, ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಸುರಕ್ಷಿತವಾಗಿರೋದಿಲ್ಲ ಅಂತ. ಆತ ನಮಗೆ ಎಚ್ಚರಿಕೆ ಕೊಡೋದೇನು ಬೇಕಾಗಿಲ್ಲ. ಅಲ್ಲಿ ಯಾವತ್ತೂ ಕೂಡ ಹಿಂದೂಗಳು ಸುರಕ್ಷಿತವಾಗಿಲ್ಲ. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಇವತ್ತು ಹಿಂದೂಗಳನ್ನು ಹೇಗೆ ನಡೆಸ್ಕೊಳ್ತಾ ಇದೆಯೋ ಅದೇ ಮಾನದಂಡದಲ್ಲೇ ಭಾರತ ತನ್ನ ದೇಶದ ಮುಸಲ್ಮಾನರನ್ನು ನಡೆಸಿಕೊಳ್ಳಲಿ ಅಂತ ಆತ ಏನಾದರೂ ಸಲಹೆ ಕೊಡ್ತಾ ಇದ್ದಾನ? ನನಗಂತೂ ಗೊತ್ತಿಲ್ಲ. ಇದೆಲ್ಲ ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬದಲಾಗಿರೋದಿದೆಯಲ್ಲ, ಬಾಂಗ್ಲಾದೇಶದವರಿಗೆ ಇರುವೆ ಬಿಟ್ಟಂಗಾಗಿದೆ. ಇತ್ತೀಚೆಗೆ ಅಲ್ಲಿನ ಜಮಾತೆ ಇಸ್ಲಾಮಿಯ ಓರ್ವ ನಾಯಕ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳವನ್ನ ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡಬೇಕಂತೆ. ಅದಕ್ಕೆ ಬಾಂಗ್ಲಾದೇಶದ 17 ಕೋಟಿ ಜನ ಬೆಂಬಲ ಕೊಡ್ತಾರಂತೆ. ಇಂತಹ ಬಿಟ್ಟಿ ಸ್ಟೇಟ್ಮೆಂಟ್ಗಳು ಬಾಂಗ್ಲಾದೇಶದ ಕಡೆಯಿಂದ ಬರುವಂತಹದ್ದು ಜಾಸ್ತಿ ಆಗಿದೆ. ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬದಲಾಗಿರೋದ್ರಿಂದಾಗಿ ಈ ಬಾಂಗ್ಲಾದೇಶ ಇನ್ನಷ್ಟು ಕೀಟಲೆಯನ್ನ ಜಾಸ್ತಿ ಮಾಡುತ್ತೆ. ಅವ್ರ ಕಡೆಯಿಂದ ಇನ್ನಷ್ಟು ಪ್ರಚೋದನಕಾರಿ ಸ್ಟೇಟ್ಮೆಂಟ್ಗಳು ಜಾಸ್ತಿ ಸಂಖ್ಯೆಯಲ್ಲಿ ಬರ್ತವೆ. ಯಾಕೆ ಕೇಳಿದ್ರೆ ಅವ್ರ ಕೈಲಾಗೋದು ಅದೊಂದೇ. ಅದಕ್ಕೋಸ್ಕರವಾಗಿ ಇದಿಷ್ಟು ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ವಿಚಾರವಾದರೆ, ಈಗ ನೇರವಾಗಿ ತಮಿಳುನಾಡಿನ ವಿಷಯಕ್ಕೆ ಬರೋಣ. ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ರಚನೆ ಮಾಡಿದ್ದಾಗಿದೆ. ನಾಳೆ ಬಹುಮತ ಸಾಬೀತುಪಡಿಸಬೇಕು. ವಿಜಯ್ ಸದ್ಯದ ಕಂಡೀಷನ್ನಲ್ಲಿ ಬಹುಮತ ಸಾಬೀತುಪಡಿಸುವಂತಹ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಈ ನಡುವೆ ತಮಿಳುನಾಡಿನಲ್ಲಿ ಸೆಷನ್ ನಡೀತಾ ಇದೆ. ಅಂದ್ರೆ ಹೊಸದಾಗಿ ಆಯ್ಕೆಯಾದಂತಹ ಎಲ್ಲಾ MLAಗಳಿಗೂ ಕೂಡ ಪ್ರಮಾಣ ವಚನ ಬೋಧಿಸಬೇಕು. ಅದಾದ ನಂತರ CM ಜೋಸೆಫ್ ವಿಜಯ್ ವಿಶ್ವಾಸ ಮತ ಯಾಚನೆಯನ್ನ ಮಾಡಬೇಕು. ಇದರ ನಡುವೆ ತಮಿಳುನಾಡಿನಲ್ಲಿ ಆದಂತಹ ಇನ್ನೊಂದು ರಾಜಕೀಯ ಬೆಳವಣಿಗೆ ಏನು ಕೇಳಿದ್ರೆ, ಈ ಬಾರಿ ಚುನಾವಣೆ ಆದ ಬಳಿಕ DMK ಅಲ್ಲಿ ಅಧಿಕೃತ ವಿರೋಧ ಪಕ್ಷ. ಆದರೆ DMKಯ ನಾಯಕ ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಸ್ವತಃ ತನ್ನ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ವಿಪಕ್ಷ ಸ್ಥಾನ ಮರಿ ಸ್ಟಾಲಿನ್ಗೆ ಸಿಕ್ಕಿದೆ. ಅಂದ್ರೆ ಉದಯನಿಧಿ ಸ್ಟಾಲಿನ್ ಸದ್ಯ ವಿಪಕ್ಷ ನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಸದನದಲ್ಲಿ ಆ ಉದಯನಿಧಿ ವಿಪಕ್ಷ ನಾಯಕನಾಗಿ ತನ್ನ ಮೊದಲ ಭಾಷಣ ಮಾಡ್ದ. ಅದರಲ್ಲಿ ವಿಜಯ್ ಸರ್ಕಾರ ಜನರಿಗೆ ಏನ್ ಮಾಡಬೇಕು, ಜನರನ್ನು ಯಾವ ರೀತಿಯಾಗಿ ಮೇಲ್ಸ್ತರಕ್ಕೆ ತರಬೇಕು, ತಮಿಳುನಾಡಿನ ಅಭಿವೃದ್ಧಿ ಯಾವ ರೀತಿಯಾಗಿ ಆಗಬೇಕು, ಇದು ಯಾವುದರ ಬಗ್ಗೆಯೂ ಕೂಡ ಉದಯನಿಧಿ ಮಾತನಾಡಿಲ್ಲ. ಯಾಕೆಂದ್ರೆ ಆತ ತಮಿಳುನಾಡಿನ ಪಪ್ಪು. ಹಾಗಾದ್ರೆ ಆತನ ಭಾಷಣದ ಹೈಲೈಟ್ಸ್ ಏನು ಕೇಳಿದ್ರೆ, ಆತ ಸದನದ ಒಳಗೆ ನಿಂತ್ಕೊಂಡು ಹೇಳ್ತಾನೆ, ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ. ಅದಕ್ಕೆ ವಿಜಯ್ ಸರ್ಕಾರ ಕೆಲಸ ಮಾಡಬೇಕು, ಆ ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ಆತ ವಿರೋಧ ಪಕ್ಷದ ನಾಯಕನಾಗಿ ಆಡದಂತಹ ಮೊದಲ ಭಾಷಣದಲ್ಲಿ ಹೇಳ್ತಾನೆ. ಈ ಹಿಂದೆಯೂ ಕೂಡ ಹೀಗೆ ಹೇಳಿದ್ದ, ಸನಾತನ ಧರ್ಮ ಅದು ಡೆಂಗಿ ಮಲೇರಿಯಾ ಇದ್ದಂತೆ, ಅದನ್ನ ಬೇರು ಸಮೇತ ಕಿತ್ತು ಹಾಕಬೇಕು, ಸರ್ವನಾಶ ಮಾಡಬೇಕು ಅಂತ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಈತನ ಸ್ಟೇಟ್ಮೆಂಟ್ನಿಂದಾಗಿ ಸನಾತನ ಧರ್ಮದ ಒಂದು ಎಳೆಯೂ ಕೂಡ ಆ ಕಡೆ ಈ ಕಡೆ ಆಗಿಲ್ಲ. ಆಗಿದ್ದೇನು ಕೇಳಿದ್ರೆ, ತಮಿಳುನಾಡಿನ ಜನ ಈತನ ಸರ್ಕಾರವನ್ನ ಕಿತ್ತೆಸೆದ್ರು. ಸದ್ಯ ವಿರೋಧ ಪಕ್ಷದ ಸ್ಥಾನವಾದರೂ ಸಿಕ್ಕಿದೆ. ಇದೇ ರೀತಿಯಾಗಿ ಇನ್ನಷ್ಟು ಭಾಷಣ ಮಾಡಿದ್ದೇ ಆದರೆ ಆ ವಿರೋಧ ಪಕ್ಷದ ಸ್ಥಾನಕ್ಕೂ ಕೂಡ ಅರ್ಹತೆಯನ್ನು ಪಡೆಯದಂತಹ ಸ್ಥಿತಿಗೆ ಬಂದು ತಲುಪ್ತಾರಷ್ಟೇ. ಇನ್ನು ಉದಯನಿಧಿ ಈ ರೀತಿಯಾಗಿ ಭಾಷಣ ಮಾಡಿದ್ರೂ ಕೂಡ ಅದಕ್ಕೆ ಜೋಸೆಫ್ ವಿಜಯ್ ಯಾವುದೇ ರೀತಿಯಲ್ಲೂ ರಿಯಾಕ್ಷನ್ ಕೊಡೋದಿಲ್ಲ. ಭಾಷಣ ಮುಗಿಸ್ತಾ ಇದ್ದ ಹಾಗೆ ಉದಯನಿಧಿಗೆ ಕೈ ಮುಗಿದು ಬಿಟ್ಟು ಸುಮ್ಮನಾಗ್ತಾರೆ. ಇದು ಈಗ ತಮಿಳುನಾಡಿನಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕೆ ಚರ್ಚೆ ಆಗ್ತಾ ಇದೆ ಕೇಳಿದ್ರೆ, ಈ ಜೋಸೆಫ್ ವಿಜಯ್ ಇದಾರಲ್ಲ, ಇವರು ಚುನಾವಣೆ ಸಂದರ್ಭ ಇರಬಹುದು, ಅನಂತರದಲ್ಲಿ ಅಧಿಕಾರ ವಹಿಸಿಕೊಂಡಂತಹ ಸಂದರ್ಭದಲ್ಲೂ ಕೂಡ ಇರಬಹುದು, ಜನರಿಗೆ ಏನು ಆಶ್ವಾಸನೆ ಕೊಟ್ಟಿದ್ರು, ಯಾವುದೇ ಧರ್ಮ ಆಗಲಿ ಜಾತಿ ಆಗಲಿ ಅದರ ವಿರುದ್ಧವಾಗಿ ರಾಜಕಾರಣ ಮಾಡೋದಿಲ್ಲ, ಎಲ್ಲರಿಗೂ ಸಮಾನವಾದಂತಹ ಅವಕಾಶವನ್ನು ನಮ್ಮ ಸರ್ಕಾರ ಕಲ್ಪಿಸುತ್ತೆ, ಅದು ಹಿಂದೂಗಳಿಗಿರಬಹುದು, ಕ್ರಿಶ್ಚಿಯನ್ನರಿಗಿರಬಹುದು, ಮುಸಲ್ಮಾನರಿಗಿರಬಹುದು, ಯಾರಿಗೂ ಭೇದ ಮಾಡೋದಿಲ್ಲ ಅಂತ ಇವರು ಭರವಸೆ ಕೊಟ್ಟಿದ್ರು. ಆದರೆ ಸದನದಲ್ಲೇ ನಿಂತ್ಕೊಂಡು ಸನಾತನವನ್ನು ನಾಶ ಮಾಡಬೇಕು ಅಂತ ವಿಪಕ್ಷ ನಾಯಕ ಹೇಳಿದ್ರೂ ಕೂಡ ಅದಕ್ಕೆ CM ಆಗಿ ರಿಯಾಕ್ಟ್ ಮಾಡದೇ ಇರೋದಿದೆಯಲ್ಲ, ಇದು ಪರೋಕ್ಷವಾಗಿ ಉದಯನಿಧಿಗೆ ಸಮ್ಮತಿ ಕೊಟ್ಟಂತೆ ಅಂತ ಅನೇಕರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇದರ ಅರ್ಥ ತಮಿಳುನಾಡಿನಲ್ಲಿ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಅವರ ಮನಸ್ಥಿತಿ ಏನು ಬದಲಾಗೋದಿಲ್ಲ. ಇದಕ್ಕಿಂತ ಬೆಟರ್ ಇನ್ನೇನು ತಮಿಳುನಾಡಿನಲ್ಲಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಷ್ಟೇ. ಆದರೆ ಇದೇ ವಿಜಯ್ ಇನ್ನೊಂದು ಕಡೆ ಖಡಕ್ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದೇನು ಕೇಳಿದ್ರೆ, ದೇವಾಲಯ, ಧಾರ್ಮಿಕ ಸ್ಥಳಗಳು, ಶಾಲೆಗಳು, ಬಸ್ ನಿಲ್ದಾಣಗಳು, ಇದರಿಂದ 500 ಮೀಟರ್ ದೂರದಲ್ಲಿರುವಂತಹ ಎಲ್ಲಾ ಸರ್ಕಾರಿ ಮದ್ಯದಂಗಡಿಗಳನ್ನು ಬಂದ್ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ. ಒಟ್ಟು 717 ಸರ್ಕಾರಿ ಮದ್ಯದಂಗಡಿಗಳು ಈ ಆದೇಶದನ್ವಯ ಬಂದ್ ಆಗ್ತಾ ಇದ್ದಾವೆ. ಮಿತ್ರರೇ, ಇದಿಷ್ಟು ತಮಿಳುನಾಡಿನ ರಾಜಕೀಯ ಬೆಳವಣಿಗೆಗಳು. ಬಂಗಾಳ ಮತ್ತು ತಮಿಳುನಾಡಿನಲ್ಲಿ ಆಗ್ತಾ ಇರುವಂತಹ ಈ ರಾಜಕೀಯ ಬೆಳವಣಿಗೆಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.